Hey guys, welcome back to our YouTube channel. So ಇವತ್ತು ನಾವು ಪೂರಿ ಮಾಡಾತೇವಿ. ಪೂರಿ ಅಂದ್ರೆ ಇದು ಒಂದು ಕೈಂಡ್ ಆಫ್ ಸ್ವೀಟ್ ದೇವ್ರಿಗೆ ಇಡ್ತಾರೆ ದಸರಾ ಟೈಮ್ದಾಗ. ಸೊ ಅದನ್ನ ಮಾಡಾತೇವಿ. ಕಮ್ ಲೆಟ್ಸ್ ಗೋ. ನಾವು ಪೂರಿ ಮಾಡಾತಿದ್ವಿ. ಆಮೇಲೆ ಇದರೊಳಗೆ ನಾನು 1 kg ಚಿರೋಟಿ ರವೆ ಹಾಕಿವಿ. ಆಮೇಲೆ ಈ ಶೇರ್ಲೆ ಮೈದಾ ಹಾಕಿವಿ. ಆಮೇಲೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡೇವಿ. ಈಗ ನೀರು ಹಾಕಿ ಕಲ್ಸ್ಕೊಂತೇವೆ. ಗಟ್ಟಿ ಹಾಕ್ಕೋಬೇಕು ಸ್ವಲ್ಪ. ಬಕೆಟ್ ತೊಗೊಂಡೇನಿ. ಆಮೇಲೆ 1 ಸ್ಪೂನ್ ತುಪ್ಪ ತೊಗೊಂಡೇನಿ. ಸೊ ಇದನ್ನ ಕಲ್ಸ್ಕೋಬೇಕು ನಾವು. ಹಿಂಗೆ ಕಲ್ಸ್ಕೊಂಡು ಮಿಕ್ಸ್ಚರ್ ಮಾಡ್ಕೋಬೇಕು. ಸೊ ಇದಕ್ಕೆ ಸಾಟು ಒಂಥರ ಫುಲ್ ಕ್ರೀಮ್ ಆಗೋಂಗೆ ನಾದ್ಕೊಂಡೇನಿ. ತುಪ್ಪ 2 ಚಮಚ ಇನ್ನೂ ಹಾಕ್ಕೊಂಡೆ. ಹಿಂಗಾಗದ ಸಾಟ ಇದ್ದ ಆಗಡೆ ನಾದ್ಕೊಂಡೆ ಅಲ್ಲ. ಸೊ ಇದು ಬಟರ್ ಕ್ರೀಮ್ ಗತ್ಲೆ ಆಗೈತಿ. ಓವರಾಲ್ 3 ಸ್ಪೂನ್ ತುಪ್ಪ ಹಾಕೀನಿ. ಹಿಟ್ಟು ನಾದಿದ್ದು 20 ನಿಮಿಷ ನೆನೆಯಾಕೆ ಇಡ್ಬೇಕು ಇದನ್ನ. ಇದು ಪೂರಿ ಒಳಗೆ ಹಾಕಕ್ಕೆ ಸ್ಟಫಿಂಗ್ ಇದೆ. ಮಮ್ಮಿ ಇದ್ರಾಗ ಏನೇನು ಹಾಕಿದೈತ್ರಿ? ಖಸ್ಖಸ್, ಯಾಲಕ್ಕಿ, ಜಾಯ್ಫಲ್, ಪತ್ರಿ. ಆಮೇಲೆ ಪುಟಾಣಿ ಹಿಟ್ಟು ಸಕ್ರೆ. ಓಕೆ. ಸೊ ಇದ್ರೊಳಗೆ ನೆನೆ ಹಿಟ್ಟು ಮತ್ತು ಎಣ್ಣೆ ಹಾಕಿ ಇದ್ರೊಳಗೆ ಈಗ ಮಿಕ್ಸಿ ಮಾಡ್ಕೋಬೇಕು. ಸೊ ಅದು ಹಿಟ್ಟು ಮಿಕ್ಸಿಗೆ ಹಾಕೊಂಡಿದ್ದೆ. ಈಗ ಲಟ್ಟಿಸ್ಕೊಂಡು ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಬೇಕು. ಮತ್ತು ಇದು ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಹಚ್ಕೋಬೇಕು. ಸೊ ಹಿಂಗೆ ಹಚ್ಚಾದ್ಮೇಲೆ ಹಿಂಗೆ ರೋಲ್ ಮಾಡ್ಕೋಬೇಕು. ಹಾಕೊಂಡಿದ್ದೆ ಹಿಂಗೆ ರೌಂಡ್ ಕಟ್ ಮಾಡ್ಕೊಂಡು ಹಿಂಗೆ ಸ್ಮಾಲ್ ಬಾಲ್ಸ್ ಮಾಡ್ಕೋಬೇಕು. ಆಮೇಲೆ ಹಿಂಗಿಟ್ಟು ಲಟ್ಟಿಸ್ಕೋಬೇಕು. ಈಗ ನೆಕ್ಸ್ಟ್ ಸೊ ಇದು ಹಿಟ್ಟು ಮುಚ್ಚೆ ಇಡ್ಬೇಕು ಹಸಿ ಅರ್ಬಿ ಒಳಗೆ, ಇಲ್ಲ ನಾವು ಒಣಗಿ ಬಿಡ್ತೈತೆ ಹಿಟ್ಟು. ಆಮೇಲೆ ಅದು ಉಳ್ಳಿ ಮಾಡ್ಕೊಂಡಿದ್ರೆ ಹಿಂಗೆ ಲಟ್ಟಿಸ್ಕೋಬೇಕು. ಲಟ್ಸಿದ್ಮೇಲೆ ಹಿಟ್ಟು ಹಾಕತ್ತೇವಿ. ಅದು ಪುಟಾಣಿ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಫಿಲ್ಲಿಂಗ್ ಹಾಕಿ. ಓಕೆ, ಇದು ಹಾಲು ಹಚ್ಚಕತ್ತಾರೆ ಈಗ. ಅದು ಫೀಲೆ ಹಿಂಗೆ ಮುಚ್ಚೋದ್ರ ಮೇಲೆ ಸೈಡ್ ನಾವು ಹಿಂಗೆ ಶೇಕ್ ಮಾಡ್ಕೊಂಡೇವಿ. ಎಕ್ಸಸ್ ಎಲ್ಲ ತಕ್ಕೊಳ್ಳೋದು. ಅಭಿಷೇಕ್ ಕರ್ಯಾಕ ಎಣ್ಣೆ ಹಾಕತ್ತಾನ. ಸೊ ಈಗ ಇಲ್ಲೇ ಲಟ್ಟಿಸಿಟ್ಟಿದ್ದು ಎಲ್ಲ ತುಂಬಿಟ್ಟೇವಿ. ಈಗ ಕರ್ಯಾಕ ಒಯ್ಯಾತೇವಲ್ಲ. ಸೊ ಪೂರಿ ಹಿಂಗೆ ಆಗ್ಯಾವ ನಮ್ಮ. ಈಗ ಡಬ್ಬಿ ಒಳಗೆ ಹಾಕಿಡತ್ತೇವಿ ಎಲ್ಲ. ದೇವ್ರಿಗೆ ಎಡಿ ಹಿಡಾಕ ಈ ಥರ ಇದು ಮಾಡೇವಿ. ಇದು ಹಪ್ಪಳ, ಇದು ಏಣಿ, ಕರ್ಚಿಕಾಯಿ, ಇದು ಕುರಿ, ಇದು ಗಣಪತಿ, ಆಮೇಲೆ ಇದು ಪೂರಿ, ಮತ್ತು ಇದು ಮೋದಕ ಮಾಡೇವಿ. ಇಷ್ಟಕೊಂಡು ಮಾಡಿದ್ವಿ. ಲಾಸ್ಟ್ ಈಗ ಇದಷ್ಟು ಮುಗೀತಂದ್ರೆ ಮುಗೀತು. ಬೆಳಗ್ಗೆ 12 ಗಂಟೆದಿಂದ ಚಾಲು ಮಾಡಿದ್ವಿ. ಈಗ ಆಲ್ಮೋಸ್ಟ್ 8:30 ಆಗಿ ಬಂದದ. ಮುಗಿಯಾಕೆ ಬಂದೈತಿ. ಈಗ ಡಬ್ಬಿ ಇಷ್ಟಕೊಂಡಾಗ್ಯಾವ. ಪೂರಿ ಮಾಡಿ ಬಂದ ಫುಲ್ ಸುಸ್ತಾಗೀನಿ. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳತ್ತೀನಿ. ಹಿಂಗೆ ವ್ಲಾಗ್ಸ್ ಹಾಕೋತಿರ್ತೀನಿ. ಇನ್ಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು.